ಸೊ ಹಾಯ್ ಸ್ನೇಹಿತರೆ ಪೋಸ್ಟ್ ಆಫೀಸ್ಗೋಸ್ಕರ ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಫಿಷಿಯಲ್ ಆಗಿ ನೋಟಿಸ್ ಕೂಡ ಬತ್ತು. ನಿಮ್ಗೆ ನೋಟಿಸ್ ಮುಂದೆ ತಿಳಿಸ್ಕೊಡ್ತಾನ. ನಿಮ್ಗೆ ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿನಿ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಒಂದು ವರ್ಷದಾಗ 2 ಸಲ ಅಧಿಸೂಚನೆ ಆಕತಿ. ಮೊದಲು ಈಗ ಫೆಬ್ರವರಿ ಒಳಗೆ ಅಧಿಸೂಚನೆ ಆಗಿತ್ತು 28,000 ಪ್ಲಸ್ ಸಮಥಿಂಗ್. ಅದ್ರೊಳಗೆ ನಮ್ಮ ಕರ್ನಾಟಕದವ್ರಿಗೆ 1200 ವೇಕೆನ್ಸಿ ಇದ್ದು. ಅದ್ರೊಳಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೈನಲ್ ತನಕ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ರಿಸಲ್ಟ್ ಆದವರು ಅದಾರ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೈನಲ್ ಮೆರಿಟ್ ಲಿಸ್ಟ್ ಒಳಗನೆ ಸೆಲೆಕ್ಟ್ ಆಗಿಲ್ಲ. ಕಂಟಿನ್ಯೂಸ್ ಆಗಿ ಕೇಳ್ತಿದ್ರಿ ಹೊಸ ಅಧಿಸೂಚನೆ ಯಾವಾಗ ಅಂಥೇಳಿ. ಅಫಿಷಿಯಲ್ ಆಗಿ ನೋಟಿಸ್ ಕೂಡ ಬತ್ತು, ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ನಮ್ಮ ಟೋಟಲ್ ಆಗಿ ಎಷ್ಟು ವೇಕೆನ್ಸಿಗಳನ್ನ ಕಲ್ಪನೆ ಮಾಡ್ಬೋದು, ಇದ್ರ ಜೊತೆಗೆ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ವೇಕೆನ್ಸಿಗಳ ಇರ್ಬೋದು, ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಮಾಡ್ತಾನೋ. ಇನ್ನೊಂದು ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಟುವ್ರಿ. ಯಾಕಂದ್ರೆ ನಾ ಕಂಟಿನ್ಯೂಸ್ ಆಗಿ ಹೇಳ್ತೀನಿ, GDS ವಿಷಯಕ್ಕೆ ಬಂದರೆ ನೀವು GDS ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ಫೈನಲ್ ಜಾಯ್ನಿಂಗ್ ಲೆಟರ್ ಏನು ತೆಗೆದುಕೊಳ್ತಿರಲ್ಲ ಅಲ್ಲಿವರೆಗೂ ಕೂಡ A to Z ಮಾಹಿತಿ ಕವರ್ ಮಾಡಿ ತಿಳಿಸ್ತಾನು. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಕೂಡ ಮಾಡುತ್ತೆ ಬರ್ರಿ. ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅದನ್ನು ಕೂಡ ನಿಮ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಇದೇನು ಅಫಿಷಿಯಲ್ ನೋಟಿಸ್ ಡೈರೆಕ್ಟ್ ನಾಳೆ ಶೇರ್ ಮಾಡ್ತಾನೋ. ಮತ್ತು ಪ್ರತಿಯೊಂದು ಇಂಪಾರ್ಟೆಂಟ್ಸ್ ಅಪ್ಡೇಟ್ ಎಲ್ಲ ನಮ್ಮ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡ್ತಾನೋ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಇಲ್ಲಿ ಮೊದಲ ನೋಟಿಸ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ಏನೈತಿ ಕಮೆಂಟ್ ಮಾಡಿಬಿಟ್ಟಿರ್ತಾರೆ ಪೇಕ್ ಅಂಥೇಳಿ. ನಾನು ನಿಮಗೆ ಫಸ್ಟ್ ಹೇಳಿರ್ತೀನಿ, ನಾ ಯಾವುದೇ ವಿಡಿಯೋ ಮಾಡಿರೋ ಏನೈತಿ ಪೇಕ್ ಮಾಡಿರಂಗಿಲ್ಲ. ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ತೆಗೆದುಕೊಂಡು ಏನೈತಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಇಲ್ಲಿ ಯಾವಾಗ ಬಂದೈತಿ ಇದು ನೋಟಿಸ್ 24/7/2026 ನೋಟಿಸ್ ಬಂದೈತಿ. ಇದ್ರೊಳಗೆ ಕಂಪ್ಲೀಟಾಗಿ ನೀವು ನೋಡ್ಕೋರಿ. ಇಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ರಿವೆರಿಫಿಕೇಶನ್ ಆಫ್ ದ ಎಜುಕೇಷನಲ್ ಬೋರ್ಡ್ಸ್ ಬೈ ದ ಸರ್ಕಲ್ 27/7/2026 3/8/2026 ಅಂದ್ರೆ ಈಗ ಎಜುಕೇಷನ್ ಬೋರ್ಡ್ದಿಂದ ಮೊದಲು ವೆರಿಫೈ ಮಾಡ್ಕೋತಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಅದಾವ ಅಂಥೇಳಿ. ಒಂದೇದ ಇದು ಟೈಮ್ ಲೈನ್ ನಿಮಗೆ ಅಧಿಸೂಚನೆ ಮುಂದೆ ತಿಳಿಸ್ಕೊಡ್ತೀನಿ. ಅಂಡರ್ಸ್ಟ್ಯಾಂಡ್. ಒಂದೇ ನೋಡ್ರಿ, ರಿವೆರಿಫಿಕೇಶನ್ ಆಫ್ ದ ಎಜುಕೇಷನಲ್ ಬೋರ್ಡ್ಸ್ ಬೈ ದ ಸರ್ಕಲ್ ಎಜುಕೇಷನ್ ಬೋರ್ಡ್ದಿಂದ ವೆರಿಫೈ ಮಾಡಿಸ್ಕೋತಾರೆ ಒಂದೇದ. ನೆಕ್ಸ್ಟ್ ಬಂದ್ಬಿಟ್ಟು ವೇಕೆನ್ಸಿ ಕ್ಯಾಪ್ಚರಿಂಗ್ ಬೈ ದ ಡಿವಿಷನ್ಸ್. ಇಲ್ಲಿ ನೋಡ್ರಿ ಎರಡನೇದ ವೇಕೆನ್ಸಿ ಕ್ಯಾಪ್ಚರಿಂಗ್ ಬೈ ದ ಡಿವಿಷನ್ಸ್. ಯಾವ ಡಿವಿಷನ್ ಒಳಗೆ ಎಷ್ಟು ವೇಕೆನ್ಸಿ ಅದಾವ ಅದನ್ನು GDS ದವರು ಮೊದಲು ಲಿಸ್ಟ್ ಮಾಡ್ತಾರೋ. ಟೈಮಿಂಗ್ ನೋಡ್ರಿ 27/7/2026 3/8/2026 ತನಕ ಅದನ್ನು ಲಿಸ್ಟ್ ರೆಡಿ ಮಾಡ್ತಾರ ಅವ್ರ. ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕನೇದ ವೆರಿಫಿಕೇಶನ್ ಆಫ್ ದ ವೇಕೆನ್ಸಿ ಕ್ಯಾಪ್ಚರ್ಡ್ ಬೈ ದ ಸರ್ಕಲ್. ಯಾವ್ಯಾವ ಸರ್ಕಲ್ ಒಳಗೆ ಎಷ್ಟೆಷ್ಟು ವೇಕೆನ್ಸಿ ಅದನ್ನು ನೋಡ್ತಾರೋ. 4/8/2026 5/8/2026. ಲಾಸ್ಟ್ ಬಂದ್ಬಿಟ್ಟು ರಿಲೀಸ್ ಆಫ್ ದ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಆ್ಯಂಡ್ ಸಬ್ಸ್ಕ್ವೆಂಟ್ ಆಕ್ಟಿವಿಟೀಸ್ ಟು ಬಿ ಇಂಟಿಮೇಷನ್ ಸಪ್ರೇಟ್ಲಿ. ಹಂಗಂದ್ರೆ ಒಂದೇದು ನೋಡ್ರಿ, ನಿಮ್ಗೆ ಅದನ್ನ ಅಫಿಷಿಯಲ್ ನೋಟಿಸ್ ಐತಿ. ಇಲ್ಲಿ ಕೆಳಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ, ನೀವು ನೋಡ್ಕೋಬಹುದು. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು PDF ಸರಿಯಾಗಿ ನೋಡ್ಲಾರ್ದನ ಪೇಕ್ ಅಂಥೇಳಿ ಕಮೆಂಟ್ಸ್ ಮಾಡ್ತಾರೆ. ಅಫಿಷಿಯಲ್ ಆಗಿ ಅಧಿಸೂಚನೆ ಆತಂದ್ರೆ ಮತ್ತೆ ಸುಮ್ ಕುಂದಿರ್ತಾರ. ನಾನು ಆಲ್ಮೋಸ್ಟ್ ವಿಡಿಯೋಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹಾಗೆ ಮಾಡ್ತಾರೋ. ಇಲ್ಲಿ ನೋಡ್ರಿ, ಒಂದೇದ ಡೇಟ್ಸ್ ನಿಮ್ಗೆ ಸರ್ಕಲ್ ಡೇಟ್ ಕೊಟ್ಟಾರ ಅವ್ರ. ಮೊದಲ ಇವೆಲ್ಲ ರೆಡಿ ಮಾಡ್ಕೊಂಡು ಅಫಿಷಿಯಲ್ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡ್ತಾನೆ ಅಂತ ಹೇಳಿ. ಒಂದೇದ ಎಜುಕೇಷನ್ ಬೋರ್ಡ್ದಿಂದ ವೆರಿಫೈ ಮಾಡಿಸ್ಕೋತಾರ. ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ ಅದ 27/7/2026 ಸ್ಟಾರ್ಟ್ ಆಕೈತಿ. ನೆಕ್ಸ್ಟ್ ಬಂದ್ಬಿಟ್ಟು 3/8/2026 ಎಂಡ್ ಆಕೈತಿ ಒಂದೇದ. ನೆಕ್ಸ್ಟ್ ಎರಡನೇದ ವೇಕೆನ್ಸಿ ಕ್ಯಾಪ್ಚರ್ಡ್ ಬೈ ಡಿವಿಷನ್ಸ್. ಪ್ರತಿಯೊಂದು ಡಿವಿಷನ್ದಿಂದ ವೇಕೆನ್ಸಿಗಳನ್ನ ನೋಡ್ತಾರೋ, ಲಿಸ್ಟ್ ನೋಡ್ತಾರೋ ಯಾವ ಡಿವಿಷನ್ ಒಳಗೆ ಎಷ್ಟು ವೇಕೆನ್ಸಿ ಖಾಲಿ ಅದಾವ. ಈಗ ಅಧಿಸೂಚನೆ ಆಗಿತ್ತು ಫೆಬ್ರವರಿ ಒಳಗೆ ಅಧಿಸೂಚನೆ ಆಗಿತ್ತು. ಕೆಲವೊಂದಿಷ್ಟು ಏನೈತಿ ಅದ್ರೊಳಗೆ ಯಾವ ಡಿವಿಷನ್ದಾಗ ಇನ್ನು ಎಷ್ಟು ವೇಕೆನ್ಸಿ ಖಾಲಿ ಉಳ್ದಾವ ಅದನ್ನ ನೋಡ್ತಾರೆ. ಟೈಮಿಂಗ್ ಎಷ್ಟು ತನದ 3/8/2026 ತನಕ ಟೈಮಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಸರ್ಕಲ್ ವೈಸ್ ವೇಕೆನ್ಸಿಗಳನ್ನ ವೆರಿಫೈ ಮಾಡಿಸ್ಕೋತಾರೆ. ಯಾವ್ಯಾವ ಸರ್ಕಲ್ದಾಗ ಎಷ್ಟೆಷ್ಟು ವೇಕೆನ್ಸಿ ಅದಾವ ಅದನ್ನ ನೋಡ್ಕೋತಾರೆ. ಅದಕ್ಕೆ ಟೈಮಿಂಗ್ ಬಂದ್ಬಿಟ್ಟು 5/8/2026 ಲಾಸ್ಟ್ ಡೇಟಾ. ಇದೆಲ್ಲ ಕಂಪ್ಲೀಟ್ ಆದ ನೆಕ್ಸ್ಟ್ ಡೇನೇ ಬಿಡ್ಬೋದು. ನಿಮ್ಗೆ ತಮ್ನಲ್ಲಿ ನೋಡಿರ್ಬೋದು ಆಗಸ್ಟ್ 6 ಅಂತ ಹೇಳಿ ನೋಟಿಫಿಕೇಶನ್ ಹಾಕಿನ ಅರ್ಜಿ ಶುರು ಅಂತ ಹೇಳಿ. ಇಲ್ಲಿ ನೋಡ್ರಿ 5/8/2026 ಅವ್ರದೆಲ್ಲ ವೆರಿಫಿಕೇಶನ್ ಕ್ಲೋಸ್.
ಒಟ್ಟು ಏನೈತಿ ರೆಡಿ ಮಾಡ್ಕೋತಾರ ಅವ್ರ ಸರ್ಕಲ್ ವೈಸ ಡಿವಿಷನ್ ವೈಸ ಎಲ್ಲ ಲಿಸ್ಟ್ಗಳನ್ನ 5/8/2026 ತನಕ ರೆಡಿ ಮಾಡ್ಕೋತಾರ. ರೆಡಿ ಮಾಡಿದ್ರಂದ್ರೆ ಎನಿ ಟೈಮ್ GDS ನೋಟಿಫಿಕೇಶನ್ ಆಗ್ಬೋದು, 6ನೇ ತಾರೀಕು ಆಗ್ಬೋದು, 7ನೇ ತಾರೀಕನೇ ಆಗ್ಬೋದು, 8, 9. ಇಲ್ಲಿ ನೋಡ್ರಿ ನನ್ನ ಪ್ರಕಾರ ಯಾವಾಗ ಆಗ್ಬೋದು ಅಂದ್ರೆ ಆಗಸ್ಟ್ 6ರಿಂದ ಆಗಸ್ಟ್ 15 ಈ ಡೇಟ್ ಒಳಗಾಗಿ ಅಧಿಸೂಚನೆ 100% ಆಕೈತಿ. ಈಗ ಲಾಸ್ಟ್ 2000 ಫೆಬ್ರವರಿ ಒಳಗೆ ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಮತ್ತು ವೇಕೆನ್ಸಿ ನೋಡ್ರಿ ಈ ಸಲ ಎಷ್ಟು ನಮ್ಮ ಕರ್ನಾಟಕದವ್ರಿಗೆ ಕರಿಬೋದಂದ್ರೆ ಆಲ್ ಓವರ್ ಇಂಡಿಯಾ ವೇಕೆನ್ಸಿಗಳು ಜಾಸ್ತಿ ಇರ್ಬೋದು, ಆದರೆ ನಮ್ಮ ಕರ್ನಾಟಕದವ್ರಿಗೆ ವೇಕೆನ್ಸಿ ಈ ಸಲ ಕಡಿಮೆ ಕರೀತಾರ. ಲಾಸ್ಟ್ 2026 ಫೆಬ್ರವರಿ ಒಳಗೆ ಕನ್ಫರ್ಮ್ ಮಾಡಿದ್ರಲ್ಲ, ಅವಾಗ 1028 ವೇಕೆನ್ಸಿ ಇದ್ದು ಅದರೊಳಗೆ 8 ಬ್ಯಾಕ್ಲಾಗ್ ಉಳ್ದಾವ. ಈ ಸಲ ಏನೈತಿ ಈ ಸಲ ಅಧಿಸೂಚನೆ ಆತಂದ್ರೆ ಅಷ್ಟು ವೇಕೆನ್ಸಿಗಳನ್ನ ಕರೆಯಂಗಿಲ್ಲ, ಅದಕ್ಕಿಂತ ವೇಕೆನ್ಸಿಗಳನ್ನ ಕಡಿಮೆ ಕರೀತಾರೋ. ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆತಂದ್ರೆ ಮತ್ತೆ ಇಮಿಡಿಯೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಅಪ್ಲಿಕೇಶನ್ ಯಾವ ರೀತಿ ಹಾಕೋದು, ಯಾವ ಡಿವಿಷನ್ಗೆ ಅಪ್ಲೈ ಮಾಡೋದು, ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಸಬ್ಮಿಟ್ ಮಾಡೋದು, ಡೇಟ್ಸ ಮತ್ತು ಏನೇನು ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಕಂಪ್ಲೀಟ್. ನೀವು ಆಲ್ಮೋಸ್ಟ್ ನಾನು ವಿಡಿಯೋ ನೋಡಿದ್ರಿ ಅಂದ್ರೆ ನಿಮಗೆ ಗೊತ್ತಿರ್ತೈತಿ. ಪ್ರಿವಿಯಸ್ ನಿಮಗೆ ಏನೈತಿ ಅಡ್ವಾನ್ಸ್ನೇ ಹೇಳಿರ್ತನ ಪೋಸ್ಟ್ ಆಫೀಸ್ GDS ಏನೇ ಅಪ್ಡೇಟ್ ಇತ್ತಂದ್ರೆ ನಿಮಗೆ ಅಡ್ವಾನ್ಸ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಹಿಡ್ದು ಹೇಳೋದು ನೀವು ಫೈನಲ್ ಏನು ಜಾಯ್ನಿಂಗ್ ಲೆಟರ್ ತೆಗೆದುಕೊಳ್ತಿರಲ್ಲ ಅಲ್ಲಿಯವರು ಕೂಡ ಅಡ್ವಾನ್ಸ್ನ ತಿಳಿಸ್ಕೊಟ್ಟಿರ್ತನ. ಸೊ ಅದಕ್ಕಾಗಿ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು GDS ಪಿನ್ ಮಾಹಿತಿ ನಿಮ್ಗೆ ಏನಾರ ಬೇಕಾಗಿದ್ರೆ ಮೊದಲು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಟುವರಿ. ಯಾಕಂದ್ರೆ GDS A to Z ಮಾಹಿತಿ ಕವರ್ ಮಾಡ್ತಾನೋ. ನಿಮಗೇನೇ ಡೌಟ್ಸ್ ಇತ್ತಂದ್ರೆ ಇದನ್ನ ಬಿಟ್ಟು ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತಾನೋ, ಕಮೆಂಟ್ಸ್ ಕೂಡ ಮಾಡ್ಬೋದು. ಈಗ ಅಫಿಷಿಯಲ್ ನೋಟಿಫಿಕೇಶನ್ ಆಯ್ತದ ನಿಮ್ಮ ಮುಂದೆ ಪೇಕ್ ತೋರ್ಸಾಯ್ತಲ್ಲ, ಅಫಿಷಿಯಲ್ GDS ಪೋಸ್ಟ್ ಆಫೀಸ್ ಅವ್ರ ಕಡೆಯಿಂದ ರಿಲೀಸ್ ಆಗಿದೆ ನೋಟಿಸ್ ಅದ. 5/8/2026 ಅವ್ರದ್ದೆಲ್ಲ ಕಂಪ್ಲೀಟ್ ಮಾಡ್ಕೋತಾರೆ ವೆರಿಫಿಕೇಶನ್. ಯಾವ ಡಿವಿಷನ್ದಾಗ ಎಷ್ಟು ವೇಕೆನ್ಸಿ ಕಲ್ಲಿ ಅದಾವ ಸರ್ಕಲ್ ವೈಸ್ ಇವು ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಏನೈತಿ ಅಧಿಸೂಚನೆ ಮಾಡ್ತಾರೆ. ಇಲ್ಲಿ 5/8/2026 ಕ್ಲೋಸ್ ಆತಂದ್ರೆ 6ನೇ ತಾರೀಕಿನ ಬರ್ಬೋದು ನೋಟಿಫಿಕೇಶನ್. ಎನಿ ಟೈಮ್ ನೋಡ್ರಿ ನೋಟಿಫಿಕೇಶನ್ ನಿಮ್ಗೆ ಹೇಳಿನ ಆಗಸ್ಟ್ 6ರಿಂದ ಆಗಸ್ಟ್ 15 ಈ ಡೇಟ್ ಒಳಗಾಗಿ ಎನಿ ಟೈಮ್ ಬರ್ಬೋದು. ಬತ್ತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಶೇರ್ ಮಾಡ್ತಾನು. ಮತ್ತು PDF ಡೈರೆಕ್ಟ್ ಡೌನ್ಲೋಡ್ ಮಾಡಿ ನಮ್ಮ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡ್ತಾನು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ್ನ ಪ್ರತಿಯೊಂದು ಅಭ್ಯರ್ಥಿಗಳು ಮಿಸ್ ಮಾಡಲಾರ್ದ ಜಾಯ್ನ್ ಆಗ್ರಿ. GDS A to Z ಮಾಹಿತಿ ಡೈರೆಕ್ಟ್ ಅಲ್ಲಿ ನಾನು ಶೇರ್ ಮಾಡ್ತಾ ಇರ್ತಾನು. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತಾನು, ಕಮೆಂಟ್ಸ್ ಕೂಡ ಮಾಡುತ್ತ ಬರ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.